ಚನ್ನಗಿರಿಯಲ್ಲಿ ಫುಟ್ಪಾತ್ ಅಂಗಡಿಗಳ ತೆರವು ಕಾರ್ಯಾಚರಣೆ, ನೋಟಿಸ್ ನೀಡದೆ ಕ್ರಮಕ್ಕೆ ವ್ಯಾಪಾರಿಗಳ ಆಕ್ರೋಶ. ಚನ್ನಗಿರಿ ಪಟ್ಟಣದ ಪುರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಶುಕ್ರವಾರ ಬೆಳ್ಳಂಬೆಳಗ್ಗೆ ಪಟ್ಟಣದ ಪ್ರಮುಖ ರಸ್ತೆಗಳ ಫುಟ್ಪಾತ್ಗಳನ್ನು ಅತಿಕ್ರಮಿಸಿ ವ್ಯಾಪಾರ ನಡೆಸುತ್ತಿದ್ದ ಗೂಡಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಿದರು. ಸುಪ್ರೀಂ ಕೋರ್ಟ್ನ ನಿರ್ದೇಶನ ಹಾಗೂ ಸಾರ್ವಜನಿಕರ ಸುಗಮ ಸಂಚಾರ ಕಲ್ಪಿಸುವ ಉದ್ದೇಶದಿಂದ ಫುಟ್ಪಾತ್ಗಳನ್ನು ತೆರವುಗೊಳಿಸುವ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಆದರೆ ಯಾವುದೇ ಮುಂಜಾಗ್ರತಾ ನೋಟಿಸ್ ಅಥವಾ ಪೂರ್ವ ಸೂಚನೆ ನೀಡದೆ ಏಕಾಏಕಿ ತೆರವು ಕಾರ್ಯಾಚರಣೆ ಕೈಗೊಂಡಿರುವುದು ಗೂಡಂಗಡಿ ವ್ಯಾಪಾರಿಗಳ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಹಲವು ವರ್ಷಗಳಿಂದ ಇದೇ ಸ್ಥಳದಲ್ಲಿ ವ್ಯಾಪಾರ ನಡೆಸುತ್ತಿದ್ದು ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಅಂಗಡಿಗಳನ್ನು ತೆರವುಗೊಳಿಸುವುದು ತಮ್ಮ ಜೀವನೋಪಾಯಕ್ಕೆ ಧಕ್ಕೆಯಾಗಲಿದೆ ಎಂದು ವ್ಯಾಪಾರಿಗಳು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಇಲ್ಲಿಯವರೆಗೆ ಯಾವುದೇ ಲಿಖಿತ ನೋಟಿಸ್ ನೀಡಿಲ್ಲ, ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಲು ಮುಂದಾಗಿರುವುದು ನ್ಯಾಯಸಮ್ಮತವಲ್ಲ ಎಂದು ವ್ಯಾಪಾರಿಗಳು ಆರೋಪಿಸಿದರು. ಘಟನಾ ಸ್ಥಳದಲ್ಲಿ ಕೆಲ ಕಾಲ ಅಧಿಕಾರಿಗಳು ಹಾಗೂ ವ್ಯಾಪಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಬಳಿಕ ಪುರಸಭೆ ಸಿಬ್ಬಂದಿ ತೆರವು ಕಾರ್ಯಾಚರಣೆ ಮುಂದುವರೆಸಿದರು. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. ಈ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಅವರಿಗೆ ಪರ್ಯಾಯ ಸ್ಥಳ ಒದಗಿಸುವಂತೆ ವ್ಯಾಪಾರಿಗಳು ಪುರಸಭೆ ಆಡಳಿತವನ್ನು ಒತ್ತಾಯಿಸಿದ್ದಾರೆ. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ದಾವಣಗೆರೆ. ನೋಟಿಸ್ ಕೊಡ್ರಿ ಸರ್, ಮುಂದಕ್ಕೆ ಯೋಚನೆ ಮಾಡ್ತೀನಿ ಬೇಕಾದ್ರೆ. ನೀವು ಹಂಗೆ ಏಕಾಗಿ ಯಾರೋ VIP ಸರ್, VIP ಅಂತ ಹುಡುಗಂದರಿಗೆಲ್ಲ ಶೂಟ್ ಮಾಡೋಂತ ಹಂಗೆ ಮಾಡೋಕ್ಕಾಗತ್ತೆ ಸರ್ ನೀವು? ಮೈನ್ ರೋಡ್ ಒಂದು, ಆಮೇಲೆ ಕ್ರಾಸ್ ಇದೆ, ವೆಹಿಕಲ್ಗಳು ಅವ್ರು ಏನಾರು ಗೊತ್ತಾ ತಿಂಡಿ ತಿನ್ಕೊಳಕ್ಕೆ ಇಲ್ಲಿ ನಿಂತ್ಕೊಂತಾರೆ ಗಾಡಿಗಳು, ಕಾರುಗಳು ಎಲ್ಲ ಜನ CC ಕ್ಯಾಮ್ರಾಗೆ ನಾವು ಚೆಕ್ ಮಾಡಬೇಕು ಸರ್. ನಾವೇನೋ ಆರ್ಗ್ಯುಮೆಂಟೇ ಮಾಡಲ್ಲ. ಏನೋ ಹೇಳಿದ್ರೆ ತರಕಾರಿ ಗಾಡಿಯಿಂದ ನಿಮಗೆ ತೊಂದರೆ ಆಗಿರೋದು ನನಗೂ ಗೊತ್ತು, ನಮ್ಗಿಂತ ಚೆನ್ನಾಗಿ ನಿಮಗೂ ಗೊತ್ತು ಸರ್. ಹೌದೇನು ಸರ್? ಹಂಗೆ ಅಪ್ಪ ಮುದ್ದು ನಿಲ್ಸ್ಕೊಂತಾವ.